ನೆಕ್ಸ್ಟ್ ಒನ್ ಈಸ್ ಪ್ರೊಜೆಕ್ಟೈಲ್ ಮೋಷನ್. ಈ ಮೋಷನ್ ಇನ್ ಎ ಪ್ಲೇನ್ ಇದರಲ್ಲಿ ಬರೋದು ನೆಕ್ಸ್ಟ್ ಏನಂತ ಒಂದು ಟಾಪಿಕ್, ದಟ್ ಈಸ್ ಪ್ರೊಜೆಕ್ಟೈಲ್ ಮೋಷನ್. ಪ್ರೊಜೆಕ್ಟೈಲ್ ಅಂದರೆ ಏನಂದರೆ ಈ ಕೆಲವೊಂದೆಲ್ಲ ಎಲ್ಲ ಪ್ರೊಜೆಕ್ಟ್ ಮಾಡ್ತೀವಿ ಅಂತ ಅಂತಾರೆ. ಪ್ರೊಜೆಕ್ಟೈಲ್ ಅಂದರೆ ಅದನ್ನು ಬಿಸಾಕೋದು, ಅಂದರೆ ಅದನ್ನು ಥ್ರೋನ್ ಮಾಡೋದು. ಈಗ ಕ್ರಿಕೆಟ್ ಬಾಲನ್ನು ಒಂದು ಕಡೆಯಿಂದ ಥ್ರೋ ಮಾಡ್ತಾರೆ. ಬಾಲ್ ಹೆಂಗೆ ಹೋಗುತ್ತೆ, ಅದು ಈ ರೀತಿ ಹೋಗುತ್ತೆ. ಇಲ್ಲಿಂದ ಕ್ರಿಕೆಟ್ ಅಂದ್ರೆ ಬೌಲಿಂಗ್ ಮಾಡಿದ್ರೆ ಸೀದಾ ಬಾಲು ಹಿಂಗೆ ಹೋಗುತ್ತೆ, ಹಿಂಗೆ ಹೋಗಿ ಆ ಕಡೆ ಒಂದು ಕಡೆ ಬೀಳುತ್ತೆ, ಆಯಿತಾ? ಅದು ಪ್ರೊಜೆಕ್ಟೈಲ್ ಅಂತ ಕರಿತೀವಿ. ಪ್ರೊಜೆಕ್ಟೈಲ್ ಅಂದರೆ ವೆನ್ ಎ ಆಬ್ಜೆಕ್ಟ್ ಈಸ್ ಥ್ರೋನ್ ಇನ್ ಟು ಸ್ಪೇಸ್, ದಟ್ ಈಸ್ ಕಾಲ್ಡ್ ಪ್ರೊಜೆಕ್ಟೈಲ್ ಮೋಷನ್. ಆ್ಯನ್ ಆಬ್ಜೆಕ್ಟ್ ಥ್ರೋನ್ ಇನ್ ಟು ಸ್ಪೇಸ್ ಈಸ್ ಕಾಲ್ಡ್ ಪ್ರೊಜೆಕ್ಟೈಲ್ ಮೋಷನ್. ಒಂದು ಆಬ್ಜೆಕ್ಟನ್ನು ಸ್ಪೇಸಿಗೆ ಅದು ಮಾಡಬೇಕು. ಅದು ಒಂದು ಆಬ್ಜೆಕ್ಟನ್ನು ನೆಲದ ಮೇಲೆ ಇರೋಂಗಿಲ್ಲ. ನೆಲದ ಮೇಲೆ ಒಂದು ಬಾಲನ್ನು ಹಿಂಗೆ ಉಳಿಸ್ಕೊತ ಹೋದರೆ ಅದು ಪ್ರೊಜೆಕ್ಟೈಲ್ ಆಗಲ್ಲ, ಅದು ಸ್ಪೇಸಲ್ಲಿರಬೇಕು. ಸ್ಪೇಸಲ್ಲಿದ್ದರೆ ಅದು ಪ್ರೊಜೆಕ್ಟೈಲ್ ಮೋಷನ್ ಅಂತ ಕರೀತಾರೆ. ಇದು ನೆಕ್ಸ್ಟ್ ದಟ್ ಈಸ್ ಇದೆ ಎಕ್ಸಾಂಪಲ್ ಏನಂದರೆ ಕ್ರಿಕೆಟ್ ಬಾಲ್ ಥ್ರೋನ್ ಅಪ್. ಒಂದು ಕ್ರಿಕೆಟ್ ಬಾಲನ್ನು ಹೊರಗಡೆ ಬಿಸಾಕಿದರೆ ಹೊರಗಡೆ ಅದು ಥ್ರೋನ್ ಅಪ್. ಸ್ಟೋನ್ ಥ್ರೋನ್ ಫ್ರಮ್ ದ ಗ್ರೌಂಡಿಂದ ಒಂದು ಸ್ಟೋನನ್ನು ಮೇಲ್ಗಡೆ ಬಿಸಾಕೋದು, ಅದಕ್ಕೆ ನಾವು ಪ್ರೊಜೆಕ್ಟೈಲ್ ಅಂತ ಕರಿತೀವಿ. ಫುಟ್ಬಾಲ್ ಆರ್ ಬೇಸ್ಬಾಲ್ ಥ್ರೋನ್ ಅಪ್. ಬೇಸ್ಬಾಲನ್ನು ತೆಗೆದು ಮೇಲ್ಗಡೆ ಹಿಂಗೆ ಬಿಸಾಕ್ತಾರೆ, ಗೊತ್ತಾಯ್ತಾ? ಮೇಲ್ಗಡೆ ಹಾಕಿದಾಗ ಏನಾಗುತ್ತೆ ಅಂದರೆ ಅದು ಸ್ಪೇಸಲ್ಲೇ ಇರುತ್ತೆ. ಯಾವುದೇ ಆಬ್ಜೆಕ್ಟು ಸ್ಪೇಸಲ್ಲಿತ್ತು ಅಂದರೆ ಅದನ್ನು ಒಂದು ಥ್ರೋನ್ ಮಾಡಿದ್ರೆ ಅದಕ್ಕೆ ನಾವು ಪ್ರೊಜೆಕ್ಟೈಲ್ ಅಂತ ಕರಿತೀವಿ. ನೋಡಿರಿ, ಇಲ್ಲಿ ಯಾವುದೋ ಒಂದು ಆಬ್ಜೆಕ್ಟ್ ಇರುತ್ತೆ, ಇಲ್ಲಿಂದ ಈ ಕಡೆ ಬಿಸಾಕ್ತೀವಿ ಹಿಂಗೆ ಹೋಗುತ್ತೆ, ಇದು ಗ್ರೌಂಡಿಗೆ ಬೀಳೋ ತನಕನೂ ಸಹ ಅದು ಪ್ರೊಜೆಕ್ಟೈಲ್, ಆಯಿತಾ? ಒಂದು ಆಬ್ಜೆಕ್ಟನ್ನು ಬಿಸಾಕಿದರೆ ಅದು ಸ್ಪೇಸಲ್ಲೇ ಇರಬೇಕು ವಿತ್ ಸಮ್ ಇನಿಷಿಯಲ್ ವೆಲಾಸಿಟಿ, ಗೊತ್ತಾಯ್ತಾ? ಅದಕ್ಕೊಂದು ವೆಲಾಸಿಟಿ ಇರುತ್ತೆ. ಇಟ್ ಈಸ್ ಅಂಡರ್ ಗ್ರಾವಿಟಿ. ಈ ಗ್ರಾವಿಟೇಷನ್ ಫೀಲ್ಡಿಗೆ ಅದು ಆ್ಯಕ್ಟ್ ಆಗಿರುತ್ತೆ ಅದ್ರ ಮೇಲೆ, ಅದಕ್ಕೆ ನಾವು ಪ್ರೊಜೆಕ್ಟೈಲ್ ಅಂತ ಕರೀತಾರೆ, ಆಯಿತಾ? ವಾಟ್ ಈಸ್ ಪ್ರೊಜೆಕ್ಟೈಲ್? ಗಿವ್ ಎಕ್ಸಾಂಪಲ್. ಎನ್ ಆಬ್ಜೆಕ್ಟ್ ಥ್ರೋನ್ ಇನ್ ಟು ಸ್ಪೇಸ್ ಈಸ್ ಕಾಲ್ಡ್ ಪ್ರೊಜೆಕ್ಟೈಲ್. ಇಟ್ ಹ್ಯಾಸ್ ಸಮ್ ಇನಿಷಿಯಲ್ ವೆಲಾಸಿಟಿ ಆ್ಯಂಡ್ ಮೂವ್ಸ್ ಅಂಡರ್ ಗ್ರಾವಿಟಿ. ಈ ಗ್ರಾವಿಟೇಷನಲ್ ಫೀಲ್ಡಿಗೆ ಅದು ಒಳಪಟ್ಟಿರುತ್ತೆ, ಅದರಲ್ಲಿ ಮೂವ್ ಆಗುತ್ತೆ. ಎಕ್ಸಾಂಪಲ್, ಎ ಕ್ರಿಕೆಟ್ ಬಾಲ್ ಥ್ರೋನ್ ಅಪ್, ಎ ಸ್ಟೋನ್ ಥ್ರೋನ್ ಫ್ರಮ್ ದ ಗ್ರೌಂಡ್, ಎ ಫುಟ್ಬಾಲ್ ಬೇಸ್ಬಾಲ್ ಥ್ರೋನ್ ಅಪ್. ಅದು ಪ್ರೊಜೆಕ್ಟೈಲ್ ಬರುತ್ತೆ, ಗೊತ್ತಾಯ್ತಾ? ಈಗ ಉದಾಹರಣೆ ನೋಡಿದರೆ ಯಾವುದೋ ಒಂದು ಆಬ್ಜೆಕ್ಟನ್ನು ನಾವು ಇಲ್ಲಿಂದ ಬಿಸಾಕ್ದಾಗ ಸೀದಾ ಹೋಗುತ್ತೆ, ಕೆಳಗಡೆ ಬಂದು ಬೀಳುತ್ತೆ. ಇಲ್ಲಿಂದ ಇಲ್ಲಿಗೆ ನಾವು ಥ್ರೋನ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಈ ಆಕ್ಸಿಲರೇಷನ್ ಗ್ರಾವಿಟಿ ಇರುತ್ತೆ, ಅದಕ್ಕೆ ಎಗೇನ್ಸ್ಟಾಗಿ ಹೋಗುತ್ತೆ. ಇದು ಎಗೇನ್ಸ್ಟ್ ಹೋಗೋ ಮ್ಯಾಕ್ಸಿಮಮ್ ಒಂದು ಹೈಟ್ ಬರುತ್ತೆ, ಆ ಹೈಟಿಂದ ಮತ್ತೆ ಕೆಳಗಡೆ ಅದು ಇಳಿಯೋಕ್ಕೆ ಶುರು ಮಾಡುತ್ತೆ, ಗೊತ್ತಾಯ್ತಾ? ಯಾವುದೇ ಆಗಲಿ ಒಂದು ಆಬ್ಜೆಕ್ಟನ್ನು ನಾವು ಬಿಸಾಕಿದರೆ ಇದಕ್ಕೆ ಸಮ್ ಆ್ಯಂಗಲ್ ತೀಟ, ಈ ಹಾರಿಜಾಂಟಲ್ ಈ ಗ್ರೌಂಡಿಂದನೂ ಕರೆಕ್ಟಾಗಿ ಒಂದು ತೀಟ, ಒಂದು ಆ್ಯಂಗಲಲ್ಲಿ ಇದನ್ನು ಥ್ರೋನ್ ಮಾಡ್ತೀವಿ. ಇದು ಬಿಸಾಕಿದರೆ ಏನಾಗುತ್ತೆ ಅಂದರೆ ಸೀದಾ ಇದು ಮೇಲೆ ಹೋಗುತ್ತೆ, ಒಂದು ಮ್ಯಾಕ್ಸಿಮಮ್ ಹೈಟ್ ಇರುತ್ತೆ. ಹಾಗೆ ಅದೇನು ಆಕಾಶದ ಮೇಲೇನು ಹೋಗೋದಿಲ್ಲ, ಅದು ಒಂದು ಆಬ್ಜೆಕ್ಟ್ ಹೋಗುತ್ತೆ ಮತ್ತು ವಾಪಸ್ಸು ಬರುತ್ತೆ. ಮ್ಯಾಕ್ಸಿಮಮ್ ಹೈಟ್ ಒಂದು ಅಟೈನ್ ಆಗುತ್ತೆ. ಒಂದು ಮ್ಯಾಕ್ಸಿಮಮ್ ಹೈಟು ಅದು ಕವರ್ ಆದಮೇಲೆ ಅದು ತನ್ನಷ್ಟಕ್ಕೆ ತಾನೇ ಬೀಳುತ್ತೆ. ಇಲ್ಲಿರೋ ವೆಲಾಸಿಟಿ, ಇಲ್ಲಿನ ಆಕ್ಸಿಲರೇಷನ್ ಅನ್ನೋ ಒಂದು ಸಮ್ ಆಕ್ಸಿಲರೇಷನ್ನಿಂದ ನಾವು ಇದನ್ನು ಥ್ರೋನ್ ಮಾಡ್ತೀವಿ. ಆಕ್ಸಿಲರೇಷನ್ ಈ ಎಗನೆಸ್ಟ್ ಆಕ್ಸಿಲರೇಷನ್ ಗ್ರಾವಿಟಿಗೆ ಅದು ಒಳಪಟ್ಟಿರುತ್ತೆ. ಅದು ಆಕ್ಸಿಲರೇಷನ್ ಮುಗೀತು ಅಂದ ತಕ್ಷಣ, ಆಕ್ಸಿಲರೇಷನ್ 0 ಆಯಿತು ಅಂದ ತಕ್ಷಣ ಮತ್ತು ವಾಪಸ್ಸು ಕೆಳಗಡೆ ಬೀಳುತ್ತೆ. ಅಂದರೆ ಇಲ್ಲಿಂದ ಒಂದು ಮ್ಯಾಕ್ಸಿಮಮ್ ಹೈಟ್ ಅಟೈನ್ ಆಗುತ್ತೆ, ವಾಪಸ್ ಕೆಳಗಡೆ ಬೀಳುತ್ತೆ. ನಾವು ಅದು ಆ್ಯಕ್ಚುಲಿಗೆ ಪ್ರೊಜೆಕ್ಟೈಲ್ ಮೋಷನ್ ಅಂತ ಕರಿತೀವಿ. ಈಗ ಉದಾಹರಣೆಗೆ ಇದರಲ್ಲಿ ಒಂದು ಕ್ವಶನ್, ವಾಟ್ ಹ್ಯಾಪನ್ಸ್ ಟು ಹಾರಿಜಾಂಟಲ್ ಕಾಂಪೋನೆಂಟ್, ವರ್ಟಿಕಲ್ ಕಾಂಪೋನೆಂಟ್ ಆಫ್ ವೆಲಾಸಿಟಿ ಆಫ್ ಎ ಪ್ರೊಜೆಕ್ಟೈಲ್ ಡ್ಯೂರಿಂಗ್ ಇಟ್ಸ್ ಮೋಷನ್? ನೋಡ್ರಿ, ಇಲ್ಲಿ ಈಗ ಒಂದು ಆಬ್ಜೆಕ್ಟನ್ನು ಇಲ್ಲಿಂದ ನಾವು ಥ್ರೋನ್ ಮಾಡಿದೆ, ಇದನ್ನು ಆರಿಜಿನ್ ಅಂತ ತೊಗೊಳ್ಳೋಣ. ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಈ ಎಕ್ಸ್ ಆಕ್ಸಿಸಲ್ಲಿ ಇದು ವೈ ಆಕ್ಸಿಸ್. ಎಕ್ಸ್ ಆಕ್ಸಿಸ್ನಲ್ಲಿ ಎಷ್ಟು ದೂರ ಹೋಗುತ್ತೆ ನೋಡಿ, ಇನಿಷಿಯಲ್ ಪಾಯಿಂಟ್ ಇಲ್ಲಿದೆ, ಈ ಒಂದು ಕಲ್ಲನ್ನು ಬಿಸಾಕಿದ್ವಿ, ಸೀದಾ ಇಲ್ಲಿಗೆ ಬಂತು, ಇಲ್ಲಿ ಬಿತ್ತು. ಎಕ್ಸ್ ಆಕ್ಸಿಸಲ್ಲಿ ಎಷ್ಟು ದೂರ ಆಗಿದೆ, ಇಲ್ಲಿಂದ ಇಲ್ಲಿವರೆಗೆ ಹೋಗಿದೆ. ಇದು ಹಾರಿಜಾಂಟಲ್ ರೇಂಜ್, ಗೊತ್ತಾಯ್ತಾ? ಅಥವಾ ನಾವು ಎಕ್ಸ್ ಕಾಂಪೋನೆಂಟ್ಸ್, ಇದು ರೆಕ್ಟಾಂಗ್ಯುಲರ್ ಕಾಂಪೋನೆಂಟ್ಸ್, ಇದು ಎಕ್ಸ್ ಕಾಂಪೋನೆಂಟ್ಸಲ್ಲಿ ಇಲ್ಲಿಂದ ಇಲ್ಲಿವರೆಗೆ ಹೋಗಿದೆ. ಅದೇ ರೀತಿ ಒಂದು ಅದೇ ಆಬ್ಜೆಕ್ಟನ್ನು ಮೇಲ್ಗಡೆ ಬಿಸಾಕಿದ್ವಿ, ಇಲ್ಲಿಂದ ಇಲ್ಲಿಗೆ ಒಂದು ಮ್ಯಾಕ್ಸಿಮಮ್ ಹೈಟ್ ಅಟೈನ್ ಆಯಿತು. ಈ ಮ್ಯಾಕ್ಸಿಮಮ್ ಹೈಟನ್ನು ನಾವು ವೈ ಕಾಂಪೋನೆಂಟ್ಸ್ ಅಂತ ತಗೋತೀವಿ, ಗೊತ್ತಾಯ್ತಾ? ಇದನ್ನು ನಾವು ರೆಕ್ಟಾಂಗ್ಯುಲರ್ ಕಾಂಪೋನೆಂಟ್ಸ್ ಆಗಿ ಕನ್ವರ್ಟ್ ಮಾಡಿದಾಗ ಮ್ಯಾಕ್ಸಿಮಮ್ ಎಷ್ಟು ದೂರ ಹೋಯಿತು ಅದನ್ನು ನಾವು ಎಕ್ಸ್ ಕಾಂಪೋನೆಂಟ್ ಅಂತ ತೊಗೊತೀವಿ. ಎಷ್ಟು ಹೈಟ್ ಹೋಯಿತು ಅದನ್ನು ನಾವು ವೈ ಕಾಂಪೋನೆಂಟ್ ಅಂತ
ತೊಗೊತೀವಿ. ಗೊತ್ತಾಯ್ತಾ? ಅದರಲ್ಲೇ ಬರೋದು ಒಂದು ಕ್ವಶನ್ ಏನಂದರೆ, ವಾಟ್ ಹ್ಯಾಪನ್ಸ್ ಟು ಹಾರಿಜಾಂಟಲ್ ಕಾಂಪೊನೆಂಟ್ ವರ್ಟಿಕಲ್ ಕಾಂಪೊನೆಂಟ್ ಆಫ್ ವೆಲಾಸಿಟಿ ಆಫ್ ಎ ಪ್ರಾಜೆಕ್ಟೈಲ್ ಡ್ಯೂರಿಂಗ್ ಇಟ್ಸ್ ಮೋಷನ್. ನೋಡ್ರಿ, ಒಂದು ಆಬ್ಜೆಕ್ಟನ್ನು ಇಲ್ಲಿಂದ ಮೋಷನ್ ಮಾಡ್ತಾ ಹೋದಾಗ ಹಾರಿಜಾಂಟಲ್ ಎಷ್ಟು ಹೈಟ್ ಹೋಗಿದೆ ಮತ್ತು ಹಾರಿಜಾಂಟಲ್ ಕಾಂಪೊನೆಂಟು ವರ್ಟಿಕಲ್ ಕಾಂಪೊನೆಂಟ್ ಅದು ಏನು, ಅದ್ರ ಬಗ್ಗೆ ಏನಾಗುತ್ತೆ ಅಂತ ಗೊತ್ತಾಯ್ತಾ? ಹಾರಿಜಾಂಟಲ್ ಕಾಂಪೊನೆಂಟ್ ಆಫ್ ವೆಲಾಸಿಟಿ ರಿಮೈನ್ಸ್ ಕಾನ್ಸ್ಟೆಂಟ್ ಥ್ರೂಔಟ್ ದ ಮೋಷನ್. ನೋಡ್ರಿ, ಇಲ್ಲಿ ಹಾರಿಜಾಂಟಲ್ ಕಾಂಪೊನೆಂಟ್ ಇಲ್ಲಿಂದ ಇಲ್ಲಿವರೆಗೆ ಹೋಗುತ್ತೆ, ವರ್ಟಿಕಲ್ ಕಾಂಪೊನೆಂಟ್ ಹಿಂಗಿರುತ್ತೆ. ಗೊತ್ತಾಯ್ತಾ? ಅವೆರಡು ಹೌದು ಹಾರಿಜಾಂಟಲ್ ಕಾಂಪೊನೆಂಟ್ ರಿಮೈನ್ಸ್ ಕಾನ್ಸ್ಟೆಂಟು, ವರ್ಟಿಕಲ್ ಕಾಂಪೊನೆಂಟ್ ಈಸ್ ಅಫೆಕ್ಟೆಡ್ ಬೈ ಡ್ಯೂ ಟು ಗ್ರಾವಿಟಿ. ವರ್ಟಿಕಲ್ ಕಾಂಪೊನೆಂಟ್ ಮೇಲ್ಗಡೆ ಹಿಂಗೆ ಹೋಗ್ತಾ ಇದ್ದಾಗ ಏನಾಗುತ್ತೆ ಅಂದರೆ ಅದು ಹೋಗ್ತಾ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿಗೆ ಇದು ಆ್ಯಕ್ಟ್ ಆಗ್ತಿರುತ್ತೆ, ಅವಾಗ ಅದು ಹೋಗ್ತೈತೆ. ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ ಇನ್ನೊಂದು ಎಕ್ಸಾಂಪಲ್ ಇರುತ್ತೆ. ಈಗ ಒಂದು ಆಬ್ಜೆಕ್ಟನ್ನೇ ಹೀಗೆ ನಾವು ಬಿಸಾಕಿ ಮೇಲ್ಗಡೆ ಹೋಗುತ್ತೆ ಮತ್ತು ವಾಪಸ್ ಕೆಳಗಡೆ ಬರುತ್ತೆ. ಈ ಆಬ್ಜೆಕ್ಟ್ ಇಲ್ಲಿಂದ ಬಿಸಾಕಿದಾಗ ಇದು ಇಲ್ಲಿಂದ ಹೋಗುತ್ತೆ, ಇದು ವರ್ಟಿಕಲ್ ಕಾಂಪೊನೆಂಟ್ ಹೋಗಿ ಒಂದು ಮ್ಯಾಕ್ಸಿಮಮ್ ಅಟೆಂಡ್ ಆಗುತ್ತೆ, ಮತ್ತು ವಾಪಸ್ ಬಂದು ಬೀಳುತ್ತೆ. ಗೊತ್ತಾಯ್ತಾ? ಈಗ ಇದು ಬರುತ್ತೆ, ಅದು ಸ್ಟ್ರೈಟ್ ಇದ್ದಾಗ. ಇನ್ನೊಂದು ಇಲ್ಲಿಂದ ಒಂದು ಕಲ್ಲು ಬಿಸಾಕ್ತೀವಿ, ಇಲ್ಲಿಂದ ಸೀದಾ ಹಿಂಗೆ ಹೋಗುತ್ತೆ, ಹೋಗಿ ವಾಪಸ್ ಹಿಂಗೆ ಬಂದು ಅಲ್ಲಿ ಕೆಳಗಡೆ ಗ್ರೌಂಡಿಗೆ ಬೀಳುತ್ತೆ. ಇಲ್ಲಿಂದ ಹೋಗುತ್ತೆ, ಹಿಂಗೆ ಕಲ್ಲು ಹೋಗ್ತಾನೆ ಮ್ಯಾಕ್ಸಿಮಮ್ ಹೈಟ್ ಬರುತ್ತೆ. ಅಂದರೆ ಇದು ವರ್ಟಿಕಲ್ ಕಾಂಪೊನೆಂಟು ಹೋಗುತ್ತೆ, ಒಂದು ಲಿಮಿಟಲ್ಲಿ ಅದು ಹೋಗುತ್ತೆ, ಝೀರೋ ಆಗಿಬಿಡುತ್ತೆ. ಆದರೆ ಹಾರಿಜಾಂಟಲ್ ಕಾಂಪೊನೆಂಟ್ ಮಾತ್ರ ಝೀರೋ ಆಗೋಲ್ಲ, ಸೀದಾ ಇಲ್ಲಿಂದ ಹೋಗಿ ಇಲ್ಲಿಗೆ ಬೀಳುತ್ತೆ. ಅವಾಗ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಅದು ಹಾರಿಜಾಂಟಲ್ ರೇಂಜು. ಗೊತ್ತಾಯ್ತಾ? ನೋಡ್ರಿ, ಅದೇ ರೀತಿ ಇಲ್ಲಿ ಹೇಳೋದು, ಹಾರಿಜಾಂಟಲ್ ಕಾಂಪೊನೆಂಟ್ ಆಫ್ ವೆಲಾಸಿಟಿ ರಿಮೈನ್ಸ್ ಕಾನ್ಸ್ಟೆಂಟ್ ಥ್ರೂಔಟ್ ದ ಮೋಷನ್. ನೋಡಿರಿ, ಇಲ್ಲಿಂದ ಇಲ್ಲಿಗೆ ಹಾರಿಜಾಂಟಲ್ ಕಾಂಪೊನೆಂಟು ಎರಡು ಸತೆ ರಿಮೈನ್ಸ್ ಕಾನ್ಸ್ಟೆಂಟ್ ಆಗಿದೆ. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡೋಣ. ಏನಂದರೆ, ಈಗ ಒಂದು ಚಾಕ್ ಪೀಸ್ ಇಲ್ಲಿದೆ, ಒಂದು ಚಾಕ್ ಪೀಸನ್ನು ಇಲ್ಲಿಂದ ಕರೆಕ್ಟಾಗಿ ನೇರವಾಗಿ ಹಿಂಗೆ ಬಿಡ್ತೀನಿ, ಇನ್ನೊಂದು ಚಾಕ್ ಪೀಸನ್ನು ಇಲ್ಲಿಂದ ಹಿಂಗೆ ದಬ್ತೀನಿ, ಸ್ವಲ್ಪ ಹಾರಿಜಾಂಟಲ್ ರೇಂಜಲ್ಲಿ. ಹೌದು, ಆವಾಗ ಯಾವುದು ಫಸ್ಟ್ ಬೀಳುತ್ತೆ, ಯಾವುದು ಲಾಸ್ಟಿಗೆ ಬೀಳುತ್ತೆ ಅಂತ ನಾವು ಇದನ್ನು ನೋಡಬೇಕು. ಈಗ ಉದಾಹರಣೆಗೆ ಇಲ್ಲಿಂದ ಇಲ್ಲೊಂದು ಆಬ್ಜೆಕ್ಟ್ ಇದೆ, ಈ ಆಬ್ಜೆಕ್ಟನ್ನು ಒಂದು ಟವರ್ ಇದೆ, ಟವರಿಂದ ಕರೆಕ್ಟಾಗಿ ಒಂದು ಆಬ್ಜೆಕ್ಟನ್ನು ಹಿಂಗೆ ದೂಕ್ದಾಗ ಇಲ್ಲಿಗೆ ಬಂದು ಬೀಳುತ್ತೆ, ಇನ್ನೊಂದನ್ನು ಕರೆಕ್ಟಾಗಿ ನೇರವಾಗೇ ಬಿಡ್ತೀವಿ, ಇಲ್ಲಿ ಕೆಳಗಡೆ ಬೀಳುತ್ತೆ. ಆವಾಗ ಎರಡು ಆಬ್ಜೆಕ್ಟ್ಗಳನ್ನು ಒಟ್ಟಿಗೆ ಒಂದನ್ನು ಹಿಂಗೆ ಇದನ್ನು ಪುಷ್ ಮಾಡೋದು, ಇನ್ನೊಂದು ಕೆಳಗಡೆ ಹಾಗೆ ಗ್ರೌಂಡ್ ಈ ಗ್ರಾವಿಟೇಷನ್ಗೆ ಆ್ಯಕ್ಟ್ ಆಗುತ್ತೆ. ಆವಾಗ ಯಾವುದು ಫಸ್ಟ್ ಬೀಳುತ್ತೆ ಅಂದರೆ ಎರಡು ಸತ ಒಂದೇ ಸಮನಾಗಿ ಬೀಳುತ್ತೆ. ಉದಾಹರಣೆಗೆ ಈಗ ಇಲ್ಲಿರುತ್ತೆ ಇದೆ ನೋಡ್ರಿ, ಇದು ಸ್ಕೇಲ್ ಮೇಲೆ ಎರಡು ಇಟ್ಟಿದ್ದೀನಿ. ಇದಕ್ಕೆ ಸ್ಕೇಲ್ ಮೇಲೆ ಇಟ್ಟಾಗ ಒಂದನ್ನು ಹಿಂಗೆ ಕೆಳಗಡೆ ಬಿಟ್ಟಿದ್ದೀನಿ, ಇನ್ನೊಂದನ್ನು ಹಿಂಗೆ ಪುಷ್ ಮಾಡ್ತೀನಿ. ಪುಷ್ ಮಾಡಿದಾಗ ಏನಾಗುತ್ತಂದರೆ ಎರಡು ಆಬ್ಜೆಕ್ಟ್ಗಳು ಸತ ಒಂದೇ ಕೆಳಗಡೆ ಬೀಳುತ್ತೆ. ಯಾಕೆಂದರೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಸೇಮ್ ಇರುತ್ತೆ. ಒಂದು ಹಾರಿಜಾಂಟಲ್ ರೇಂಜ್ ಇದೆಯಲ್ಲ, ಹಾರಿಜಾಂಟಲ್ ರೇಂಜು ಅದು ಅಂದರೆ ಈ ಕಡೆಯಿಂದ ಇಲ್ಲಿಂದ ಅಲ್ಲಿಗೆ ದೂರ ಹೋಗಿರೋದು ನಾಟ್ ಅಫೆಕ್ಟೆಡ್ ಬೈ ದ ಗ್ರಾವಿಟಿ ಮೇಲೆ ಅದು ಅಫೆಕ್ಟ್ ಆಗೋಲ್ಲ. ಗೊತ್ತಾಯ್ತಾ? ಹಾಗಾಗಿ ಇಲ್ಲಿಂದ ನೋಡಿ, ಇಲ್ಲಿಂದ ಹಿಂಗೆ ಬಿಡ್ತೀನಿ, ಬಿಟ್ಟಾಗ ಅದು ಒಂದೇ ಸಮನಾಗಿ ಬೀಳುತ್ತೆ. ಅಂದರೆ ಇಲ್ಲಿಂದ ಇಲ್ಲಿಗೆ ಬೀಳೋ ಅಂತ ಎಷ್ಟು ಟೈಮ್ ತೊಗೊಳುತ್ತೋ ಇಲ್ಲಿಂದ ಇಲ್ಲಿಗೆ ಬೀಳಬೇಕಾದ್ರೂ ಅಷ್ಟೇ ಟೈಮ್ ತೊಗೊಳುತ್ತೆ. ಗೊತ್ತಾಯ್ತಾ? ಅದು ಸೊ ಅದರದ್ದೇ ಕ್ವಶನ್ ಇದು. ಹಾರಿಜಾಂಟಲ್ ಕಾಂಪೊನೆಂಟ್ ವೆಲಾಸಿಟಿ ರಿಮೈನ್ಸ್ ಕಾನ್ಸ್ಟೆಂಟ್ ಥ್ರೂಔಟ್ ದ ಮೋಷನ್, ವರ್ಟಿಕಲ್ ಕಾಂಪೊನೆಂಟ್ ಆಫ್ ವೆಲಾಸಿಟಿ ಈಸ್ ಅಫೆಕ್ಟೆಡ್ ಬೈ ದ ಫೋರ್ಸ್ ಆಫ್ ಗ್ರಾವಿಟಿ. ಇಲ್ಲಿಂದ ಇದಕ್ಕೆ ಹಾರಿಜಾಂಟಲ್ ಲೈನ್ ಇದೆಯಲ್ಲ, ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಹೋಗಿರಿದೆ ಅದರಲ್ಲೂ ಯಾಕಕ್ಕೆ ಬರಲ್ಲ, ಇಲ್ಲಿಂದ ಇಲ್ಲಿಗೆ ಇಲ್ಲಿ ಹೋಗುತ್ತಲ್ಲ, ಈ ವರ್ಟಿಕಲ್ ಕಾಂಪೊನೆಂಟ್ ಮಾತ್ರ ಅದು ಅಫೆಕ್ಟೆಡ್ ಬೈ ಗ್ರಾವಿಟಿ ಆಗುತ್ತೆ. ಹಾರಿಜಾಂಟಲ್ ರೇಂಜ್ ಅದು ಗ್ರಾವಿಟಿಗೆ ಅದು ಒಳಪಡಲ್ಲ. ಹೌದಾಯ್ತಾ? ಅದು ಹಾರಿಜಾಂಟಲ್ ಮೋಷನ್ ಈಸ್ ಎ ಯೂನಿಫಾರ್ಮ್ ಮೋಷನ್. ಹಾರಿಜಾಂಟಲ್ ಮೋಷನ್ ಇಲ್ಲಿಂದ ಇಲ್ಲಿ ಬರೋದು ಯೂನಿಫಾರ್ಮ್ ಮೋಷನ್. ದ ವರ್ಟಿಕಲ್ ಮೋಷನ್ ಈಸ್ ಆಕ್ಸಲರೇಟೆಡ್ ಮೋಷನ್ ವಿತ್ ಎ ಕಾನ್ಸ್ಟೆಂಟ್ ಆಕ್ಸಿಲರೇಷನ್ ನೋಡಿರಿ, ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ ಹಿಂಗೆ ಮೇಲೆ ಹೋದಾಗ ಎಗನೆಸ್ಟ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಇರುತ್ತೆ. ಅದು ಗ್ರಾವಿಟಿನ ತಪ್ಪಿಸ್ಕೊಂಡದು ಮೇಲೆ ಹೋಗುತ್ತೆ, ಇಲ್ಲಿಂದ ಇಲ್ಲಿಗೆ ಹಿಂಗೆ ಮೇಲೆ ಹೋಗುತ್ತೆ, ಮತ್ತು ಅದು ವಾಪಸ್ ಕೆಳಗಡೆ ಬೀಳುತ್ತೆ. ಸೊ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ಅದಕ್ಕೆ ಅಂದರೆ ಹಾರಿಜಾಂಟಲ್ ಮೋಷನ್ ಈಸ್ ಎ ಯೂನಿಫಾರ್ಮ್ ಮೋಷನ್, ವರ್ಟಿಕಲ್ ಮೋಷನ್ ಈಸ್ ಎ ಆಕ್ಸಲರೇಟೆಡ್ ಮೋಷನ್ ವಿತ್ ಕಾನ್ಸ್ಟೆಂಟ್ ಆಕ್ಸಿಲರೇಷನ್. ಅದಕ್ಕೆ
ಮತ್ತೊಂದು ಸಲ ಹೇಳ್ತೀನಿ. ವಾಟ್ ಹ್ಯಾಪನ್ಸ್ ಟು ಹಾರಿಜಾಂಟಲ್ ಕಾಂಪೊನೆಂಟ್, ವರ್ಟಿಕಲ್ ಕಾಂಪೊನೆಂಟ್ ಆಫ್ ವೆಲಾಸಿಟಿ ಆಫ್ ಎ ಪ್ರೊಜೆಕ್ಟೈಲ್ ಡ್ಯೂರಿಂಗ್ ಇಟ್ಸ್ ಮೋಷನ್. ಇದರಿಂದ ಇಲ್ಲಿಗೆ ನಾವು ಪ್ರೊಜೆಕ್ಟೈಲ್ ಮಾಡಿದಾಗ ಹಾರಿಜಾಂಟಲ್ ಕಾಂಪೊನೆಂಟ್ ಅಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಹೋಗುತ್ತೆ ಅದು, ಮತ್ತು ವರ್ಟಿಕಲ್ ಕಾಂಪೊನೆಂಟ್ ಇಲ್ಲಿಂದ ಇಲ್ಲಿಗೆ ಹೈಟ್ ಎಷ್ಟು ದೂರ ಅಟೆಂಡ್ ಆಗಿದೆ, ಎಷ್ಟು ದೂರ ಆಕ್ಸಿಲರೇಷನ್ ಹೋಗಿದೆ, ಅದು ಏನಾಗುತ್ತೆ ಅಂತ ಕೇಳ್ತಾರೆ. ಅಂದರೆ ಹಾರಿಜಾಂಟಲ್ ಕಾಂಪೊನೆಂಟ್ ಆಫ್ ವೆಲಾಸಿಟಿ ರಿಮೇನ್ಸ್ ಕಾನ್ಸ್ಟೆಂಟ್ ಆ್ಯಂಡ್ ವರ್ಟಿಕಲ್ ಕಾಂಪೊನೆಂಟ್ ಆಫ್ ವೆಲಾಸಿಟಿ ಈಸ್ ಅಫೆಕ್ಟೆಡ್ ಬೈ ದ ಫೋರ್ಸ್ ಆಫ್ ಗ್ರಾವಿಟಿ. Horizontal component is a uniform motion and vertical component is an accelerated motion of constant acceleration. Next, what is trajectory of a projectile? Trajectory ಅಂದರೆ ಪಾತ್. ಇದು ಇಲ್ಲಿಂದ ಇಲ್ಲಿಗೆ ಹಿಂಗೆ ಹೋಗುತ್ತೆ ಪಾತ್. ವಾಟ್ ಈಸ್ ಮೇಕ್ ಬೈ ಟ್ರಾಜೆಕ್ಟರಿ ಆಫ್ ಎ ಪ್ರಾಜೆಕ್ಟೈಲ್ ಅಂದರೆ ಪಾತ್ ಟ್ರಾವರ್ಸ್ಡ್ ಬೈ ಎ ಪ್ರಾಜೆಕ್ಟೈಲ್. ಅಂದರೆ ಇಲ್ಲಿಂದ ಪಾತ್ ಎಷ್ಟು ಎಲ್ಲಿ ಯಾವ ದಾರಿ ಮುಖಾಂತರ ಹೋಗ್ತಾ ಇದೆ ಅದಕ್ಕೆ ನಾವು ಪಾತ್ ಟ್ರಾವರ್ಸ್ಡ್ ಬೈ ಎ ಪ್ರಾಜೆಕ್ಟೈಲ್ ಈಸ್ ಎ ಟ್ರಾಜೆಕ್ಟರಿ. ಇದಕ್ಕೆ ನಾವು ಟ್ರಾಜೆಕ್ಟರಿ ಅಂತ ಕರಿತೀವಿ. ಟ್ರಾಜೆಕ್ಟರಿ ಆಫ್ ಎ ಪಾರ್ಟಿಕಲ್ ಈಸ್ ದ ಪಾತ್ ಟ್ರಾವರ್ಸ್ಡ್ ಬೈ ಎ ಪ್ರಾಜೆಕ್ಟೈಲ್ ಈಸ್ ಕಾಲ್ಡ್ ದ ಟ್ರಾಜೆಕ್ಟರಿ ಆಫ್ ದ ಪ್ರಾಜೆಕ್ಟ್. ಅದಕ್ಕೆ ಟ್ರಾಜೆಕ್ಟರಿ ಅಂದರೆ ಪಾತ್ ಇಲ್ಲಿಂದ ಹಿಂಗೆ ಯಾವ ಹೋಗುತ್ತೆ. ಉದಾಹರಣೆಗೆ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಅಂದರೆ ಜೆಟ್ ಪ್ಲೇನು ಹೊಗೆ ಬಿಡ್ತಂತ ಹೋಗ್ತಾ ಇರುತ್ತೆ. ಜೆಟ್ ಪ್ಲೇನು ಹೋಗ್ತಾ ಇರುತ್ತೆ. ಫ್ಲೈಟು ಅದಕ್ಕೆ ಈ ಯುದ್ಧ ವಿಮಾನಗಳು ಅವೆಲ್ಲ ಇರ್ತವೆ, ಅವೆಲ್ಲ ಫ್ಲೈಟಲ್ಲಿ ಹೋಗ್ತಾ ಇರುತ್ತೆ. ಅದು ಟ್ರಾಜೆಕ್ಟರಿ. ಅದು ಒಂದು ಫ್ಲೈಟ್ ಹಿಂಗಿರುತ್ತೆ, ಇರುತ್ತೆ ಫ್ಲೈಟ್ ಹಿಂಗೆ ಹೋದಾಗ ಇದರಲ್ಲಿ ಈ ಏರ್ ಜೆಟ್ ಹಿಂಗಡೆ ಬೀಳ್ತಾ ಇರುತ್ತೆ. ಈ ಏರ್ ಜೆಟ್ಟನ್ನು ನಾವು ಟ್ರಾಜೆಕ್ಟರಿ ಅಂತ ಕರಿಬೋದು. ಟ್ರಾಜೆಕ್ಟರಿ ಅಂದರೆ ಏರ್ ಜೆಟ್ಟು ಏರ್ ಇಲ್ಲಿಂದ ಹೋಗ್ತಾ ಇರುತ್ತೆ, ಅದರ ಹೊಗೆ ಬಿಟ್ಕೊಂತ ಹೋಗ್ತಿರುತ್ತೆ. ಫ್ಲೈಟು ಜೆಟ್ ಪ್ಲೇನು ಫಾಸ್ಟಾಗಿ ಮೂವ್ ಆಗ್ತಿರುತ್ತೆ. ಆ ಜೆಟ್ಟು ಬರುತ್ತಲ್ಲ, ಜೆಟ್ ಅಂದರೆ ಅದು ಹಿಂಗಡೆ ಹೊಗೆ ಬೀಳ್ತಿರುತ್ತಲ್ಲ, ಅದನ್ನು ನಾವು ಟ್ರಾಜೆಕ್ಟರಿ ಅಂತ ಕರಿಬೋದು. ಗೊತ್ತಾಯ್ತಾ? ಸೊ ವಾಟ್ ಈಸ್ ಟ್ರಾಜೆಕ್ಟರಿ ಆಫ್ ಎ ಪಾರ್ಟಿಕಲ್ ಅಂದರೆ ಪಾತ್ ಟ್ರಾವರ್ಸ್ಡ್ ಬೈ ಎ ಪ್ರಾಜೆಕ್ಟೈಲ್ ಈಸ್ ಎ ಟ್ರಾಜೆಕ್ಟರಿ. ಫ್ಲೈಟ್ ಹೋಗ್ತಾ ಇರೋದಾಗ ಆ ಫ್ಲೈಟ್ ಹಿಂದ್ಗಡೆ ಹೊಗೆ ಬೀಳ್ತಾ ಇರೋದನ್ನು ನಾವು ಅದನ್ನು ಟ್ರಾಜೆಕ್ಟರಿ ಅಂತ ತೊಗೊಬೋದು. ಅದೇ ಬೆಸ್ಟ್ ಎಕ್ಸಾಂಪಲ್ ಇದೆ. ಫಾರ್ ಎ ಪ್ರಾಜೆಕ್ಟೈಲ್ ಲಾಂಚ್ಡ್ ವಿತ್ ಎ ವೆಲಾಸಿಟಿ v0, ವಾಟ್ ಈಸ್ ದ ಕಾಂಪೊನೆಂಟ್ ಆಫ್ ಇನಿಷಿಯಲ್ ವೆಲಾಸಿಟಿ, ಆಕ್ಸಲರೇಷನ್ ಆನ್ ಇಟ್ ಡ್ಯೂ ಟು ಗ್ರಾವಿಟಿ. ಗೊತ್ತಾಯ್ತು? ಇದು ನೋಡ್ರಿ ಇಲ್ಲಿದೆ ಹಾರಿಜಾಂಟಲ್ ಕಾಂಪೊನೆಂಟು, ವರ್ಟಿಕಲ್ ಕಾಂಪೊನೆಂಟ್. ಅದನ್ನು ನಾವು ಹೋಲ್ ಫೀಲ್ಡಲ್ಲೇ ಹೇಳಿದ್ದೀವಿ. ಹಾರಿಜಾಂಟಲ್ ಕಾಂಪೊನೆಂಟ್ ಅಂದರೆ ಕಾಸ್ ಥೀಟಾ, v0 ಕಾಸ್ ಥೀಟಾ. v0 ಅನ್ನೋ ಒಂದು ವೆಲಾಸಿಟಿ, ಇಲ್ಲಿ ಇನಿಷಿಯಲ್ ವೆಲಾಸಿಟಿ ಇದರದ್ದು v0 ಇರುತ್ತೆ. v0 ಅಂದರೆ ಇನಿಷಿಯಲ್ ವೆಲಾಸಿಟಿ. ಇಲ್ಲಿಂದ ಇಲ್ಲಿಗೆ ವೆಲಾಸಿಟಿಲಿ ಹೋಗ್ತಾ ಇರುತ್ತೆ. ಯಾವ ವೆಲಾಸಿಟಿ ಅಂದರೆ ಡಿಸ್ಟೆನ್ಸ್ ಟ್ರಾವಲ್ಲು. ಅದನ್ನು ನಾವೇನು ಮಾಡ್ತೀವಿ, ಡಿಸ್ಟೆನ್ಸ್ ಅಂದರೆ ವೆಲಾಸಿಟಿ ಅಂದರೆ ಏನು, ಡಿಸ್ಟೆನ್ಸ್ ಬಾಳ್ ಟೈಮ್. ಈಗ ಡಿಸ್ಟೆನ್ಸ್ ಎಷ್ಟು ಹೋಗಬೇಕು, ಹಾರಿಜಾಂಟಲ್ ರೇಂಜ್. ಟಿ ಅಂದರೆ ಏನು, ವೆಲಾಸಿಟಿ ಇಂಟು ಟೈಮ್, ಡಿಸ್ಟೆನ್ಸ್ ಟ್ರಾವಲ್ಡು ವೆಲಾಸಿಟಿ ಟೈಮ್. ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿಂದ ಇಲ್ಲಿಗೆ ಅದು ಯಾವ ಡಿಸ್ಟೆನ್ಸ್ ಹೋಗಿದೆ, v0 x ಅಂದರೆ ವಿ ಕಾಸ್ ಥೀಟಾ. ಅದು ಇಲ್ಲಿಂದ ಇಲ್ಲಿಗೆ ಹೋಗಿರುತ್ತೆ. v0 x ಅನ್ನೋದು ಇಲ್ಲಿಂದ ಇಲ್ಲಿಗೆ ಬಂದಿರುತ್ತೆ. ಆಮೇಲೆ ಕಾಸ್ ಥೀಟಾ ಆ್ಯಂಗಲ್ ಎಷ್ಟು ಹೋಗಿದೆ ಅದನ್ನು ನಾವು ನೋಡ್ಕೊಂಡಿರ್ತೀವಿ. ಆವಾಗ v0 x ಅಂದರೆ ಏನು, ಇಲ್ಲಿ ಇನಿಷಿಯಲ್ ವೆಲಾಸಿಟಿ, ಆಕ್ಸಲರೇಷನ್ ಆನ್ ಇಟ್. ಈ ಇನಿಷಿಯಲ್ ವೆಲಾಸಿಟಿ ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ ಅಂದರೆ v0 ಕಾಸ್ ಥೀಟಾ. ಅಂದರೆ v0 = v0 ಕಾಸ್ ಥೀಟಾ ಆಯ್ತಲ್ಲ, ಅದು ಇಲ್ಲಿ ಹೋಗ್ತಾ ಇರೋದು. ಅದು ನೆಕ್ಸ್ಟ್ v0y ಅಂದರೆ ಏನು, ಇಲ್ಲಿಂದ ವರ್ಟಿಕಲ್ ಕಾಂಪೊನೆಂಟ್, ಅದು v0y. ಇಲ್ಲಿಂದ ಮ್ಯಾಕ್ಸಿಮಮ್ ಹೈಟ್ ಬರುತ್ತೆ. ಇಲ್ಲಿಂದ ಇಲ್ಲಿಗೆ ಇರೋದು v0 x ಅಂದರೆ v0 ಕಾಸ್ ಥೀಟಾ. ಇಲ್ಲಿಂದ v0y ಅಂದರೆ ಏನು, v0 ಸೈನ್ ಥೀಟಾ. ಇದು ಹಾರಿಜಾಂಟಲ್ ಕಾಂಪೊನೆಂಟು, ವರ್ಟಿಕಲ್ ಕಾಂಪೊನೆಂಟ್. ನೆಕ್ಸ್ಟ್ ಇನಿಷಿಯಲ್ ವೆಲಾಸಿಟಿ, ಆಕ್ಸಲರೇಷನ್ ಆನ್ ಇಟ್ ಡ್ಯೂ ಟು ಗ್ರಾವಿಟಿ. ಆಕ್ಸಲರೇಷನ್ ಅಂದರೆ ಸ್ಟಾರ್ಟಿಂಗಲ್ಲಿ ಆಕ್ಸಲರೇಷನ್ ಏನೂ ಇರಲ್ಲ. ಇಲ್ಲಿಂದ ಹೋದಾಗ ಏನಾಗುತ್ತೆ ಅಂದರೆ -g ಬರುತ್ತೆ. ಮ್ಯಾಕ್ಸಿಮಮ್ ay ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ದೂರ ಮ್ಯಾಕ್ಸಿಮಮ್ ಹೈಟ್ ಹೋದು -g ಅಷ್ಟೇ ಆಕ್ಸಲರೇಷನ್ ಹೋಗ್ತಾ ಇರುತ್ತೆ. ಗೊತ್ತಾಯ್ತಾ? -g ಅಷ್ಟು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಎಗ್ನೆಸ್ಟಾಗಿ ಹೋಗ್ತಾ ಇರುತ್ತೆ ಮ್ಯಾಕ್ಸಿಮಮ್ ಹೈಟ್ ಬಂದಾಗ. ಗೊತ್ತಾಯ್ತಾ? ಅದಕ್ಕೆ ax ay ನೋಡಿ, ಇಲ್ಲಿಂದ ಇಲ್ಲಿಗೆ ax ಮ್ಯಾಕ್ಸಿಮಮ್ ಹೋದಾಗ ಆಕ್ಸಲರೇಷನ್ 0 ಆಗಿರುತ್ತೆ. ಕೆಳಗಡೆ ಬಂದಾಗ ಆಕ್ಸಲರೇಷನ್ ಅಂದರೆ ಮೈನಸ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿಲಿ ಹೋಗಿರುತ್ತೆ. ನೆಕ್ಸ್ಟ್ ಮೆನ್ಷನ್ ದ ಎಕ್ಸ್ಪ್ರೆಷನ್ ಫಾರ್ ದ x and y ಕೋಆರ್ಡಿನೇಟ್ ಆಫ್ ದ ಪೊಸಿಷನ್ ಆಫ್ ದ ಪ್ರಾಜೆಕ್ಟೈಲ್ ಅಟ್ ಎನಿ ಇನ್ಸ್ಟೆಂಟ್ ಟೈಮ್ t ಇನ್ ಟರ್ಮ್ಸ್ ಆಫ್ ಇನಿಷಿಯಲ್ ಸ್ಪೀಡ್ v0 ಆ್ಯಂಡ್ ಆ್ಯಂಗಲ್ ಆಫ್ ಪ್ರೊಜೆಕ್ಷನ್. ಅಂದರೆ ಇಲ್ಲಿ ಆ್ಯಂಗಲ್ ಆಫ್ ಪ್ರೊಜೆಕ್ಷನ್ನು ಇದು v0 ಅನ್ನೋ ಒಂದು ಸ್ಪೀಡಲ್ಲಿರುತ್ತೆ. ಇನಿಷಿಯಲ್ ವೆಲಾಸಿಟಿ ಇದು
ವಿ ನಾಟು. ಈ ವಿ ನಾಟ್ ಅನ್ನೋ ಸ್ಪೀಡ್ ಇದ್ದಾಗ ಸ್ಪೀಡಲ್ಲಿ ಇನಿಷಿಯಲ್ ವೆಲಾಸಿಟಿ ಆ್ಯಂಗಲ್ ಇದಕ್ಕೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಒಂದು ಆ್ಯಂಗಲ್ ಯಾವುದೋ ಒಂದು ಆ್ಯಂಗಲಲ್ಲಿ ಇದನ್ನು ಪ್ರೊಜೆಕ್ಟನ್ನು ಥ್ರೋನ್ ಮಾಡಿದ್ದೀವಿ. ಅದ್ರದ್ದು ಏನಾಗುತ್ತೆ ಅಂದರೆ ಅದ್ರದ್ದು ಎಕ್ಸ್ಪ್ರೆಷನ್ ಏನು ಅಂತ ಅರ್ಥ. ಎಕ್ಸ್ ಈಸ್ ಈಕ್ವಲ್ ಟು ವಿ ನಾಟ್ ಎಕ್ಸ್, ವಿ ನಾಟ್ ಇಂಟು ಟಿ ನೋಡ್ರಿ, ಡಿಸ್ಟೆನ್ಸ್ ಟ್ರಾವಲ್ಡ್ ಬೈ ಟೈಮ್, ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ವಿ ನಾಟ್ ಇಂಟು ಟಿ. ವಿ ನಾಟ್ ಅಂದರೆ ಎಲ್ಲಿದೆ ವಿ ನಾಟ್ ಎಕ್ಸು, ಇಲ್ಲಿಂದ ಇಲ್ಲಿಗೆ ಹೋಗಿರುತ್ತೆ ದೂರ, ಇಂಟು ಟೈಮ್ ಟಿನ ಮಲ್ಟಿಪ್ಲೈ ಮಾಡಿದಾಗ ಡಿಸ್ಟೆನ್ಸ್ ಸಿಗುತ್ತೆ. ಅದಕ್ಕೆ ಏನಾಗುತ್ತೆ ಇಲ್ಲಿ ವಿ ನಾಟ್ ಎಕ್ಸ್ ಅಂದರೆ ಏನು, ವಿ ನಾಟ್ ಕಾಸ್ ಥೀಟಾ ಇಂಟು ಟಿ ಅಂದರೆ ಎಕ್ಸ್ ಕೋಆರ್ಡಿನೇಟಲ್ಲಿ ಎಷ್ಟು ಹೋಗಿರುತ್ತೆ ಅಂದರೆ ಇಲ್ಲಿಂದ ಇಲ್ಲಿಗೆ ಒಂದು ಆಬ್ಜೆಕ್ಟನ್ನು ಈ ಕಡೆಯಿಂದ ಥ್ರೋ ಮಾಡಿದಾಗ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಹೋಗಿರುತ್ತೆ ಅಂದರೆ ಅದು ಎಕ್ಸ್ ಕೋಆರ್ಡಿನೇಟಲ್ಲಿ ವಿ ನಾಟ್ ಕಾಸ್ ಥೀಟಾ. ಅದೇ ರೀತಿ ಇಲ್ಲಿಂದ ಇಲ್ಲಿ ಹೋದಾಗ ಏನಾಗುತ್ತೆ ಅಂದರೆ ವಿ ನಾಟ್ ಇಂಟು ಟಿ, ಅಲ್ಲಿ ಇಲ್ಲಿ ವಿ ನಾಟ್ ವೈ ಸೈನ್ ಥೀಟಾ ಇಂಟು ಟಿ ಮೈನಸ್ಸು ಹಾಫ್ ಜಿ ಟಿ ಸ್ಕೋರ್, ಯು ಟಿ ಪ್ಲಸ್ ಹಾಫ್ ಎ ಡಿ ಸ್ಕೋರ್ ಫಾರ್ಮುಲಾ ಇದೆ. ಅದಕ್ಕೆ ರೀತಿ ಇಲ್ಲಿ ಹಾಫ್ ಜಿ ಟಿ ಸ್ಕೋರ್, ಇಲ್ಲಿಂದ ಹೋಗ್ತಾ ಹೋಗ್ತಾ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಕಡಿಮೆ ಆಗ್ತಾ ಇರುತ್ತೆ. ಕಡಿಮೆ ಆಗ್ತಾ ಏನಾಗುತ್ತೆ ಅಂದರೆ ಇಲ್ಲಿ ಹೋದ ಫುಲ್ಲು ಆಕ್ಸಲರೇಷನ್ ಕಡಿಮೆ ಇರುತ್ತೆ, ಝೀರೋ ಆಗಿರುತ್ತೆ. ಅವಾಗ ಏನಾಗುತ್ತೆ ಅಂದರೆ ಇಲ್ಲಿಂದ ಹಾಫ್ ಜಿ ಟಿ ಸ್ಕೋರ್, ಆವಾಗ ಮೈನಸ್ ಇದನ್ನು ಸಪ್ರೇಟ್ ಮಾಡ್ತೀವಿ. ಸಪ್ರೇಟ್ ಮಾಡಿದಾಗ ನಮಗೆ ಅದು ಹಾಫ್ ಜಿ ಟಿ ಸ್ಕೋರ್ ಆಗುತ್ತೆ. So then now mention the expression for the x1 y coordinate of the position of the projectile at any instant t in terms of initial speed v naught and angle of projection ಅಂತ ಹೇಳ್ಬೋದು. ಅದೇನೇನು ಎಕ್ಸ್ ಇಸ್ ಈಕ್ವಲ್ ಟು ವಿ ನಾಟ್ ಎಕ್ಸ್ ಟಿ, ಎಕ್ಸ್ ಅಂದರೆ ಎಕ್ಸ್ ಆಕ್ಸಿಸಲ್ಲಿ ಎಷ್ಟು ಹೋಗಿದೆ ಅದು ಇಂಟು ಟೈಮ್, ಟಿಯಿಂದ ಇಲ್ಲಿಂದ ಇಲ್ಲಿಗೆ ಎಷ್ಟು ಟೈಮ್ ಬೇಕಾಗುತ್ತೆ ಇಲ್ಲಿಂದ ಇಲ್ಲಿಗೆ ಥ್ರೋನ್ ಟೈಮಲ್ಲಿ ಅದು ವಿ ನಾಟ್ ಕಾಸ್ ಥೀಟಾ ಇಂಟು ಟಿ. ಅದೇ ರೀತಿ ವೈ ಆಕ್ಸಿಸ್ನಲ್ಲಿ ಏನಾಗುತ್ತೆ ಅಂದರೆ ವಿ ನಾಟ್ ವೈ ಇಂಟು ಟಿ, ದಟ್ ಈಸ್ ವಿ ನಾಟ್ ವೈ ಇಂಟು ಸೈನ್ ಥೀಟಾ ಇಂಟು ಟಿ ಅಂದರೆ ಮೈನಸ್ ಹಾಫ್ ಜಿ ಟಿ ಸ್ಕೋರ್. ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ, ಅದಕ್ಕೋಸ್ಕರ ಹಾಫ್ ಜಿ ಟಿ ಸ್ಕೋರನ್ನು ಹಾಕಿರುತ್ತೆ. ನೆಕ್ಸ್ಟ್, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಕಾಂಪೊನೆಂಟ್ ಆಫ್ ವೆಲಾಸಿಟಿ ಇನ್ ದ ವರ್ಟಿಕಲ್ ಡೈರೆಕ್ಷನ್ ಅಟ್ ದ ಪಾಯಿಂಟ್ ಆಫ್ ಮ್ಯಾಕ್ಸಿಮಮ್ ಹೈಟ್. ನೋಡಿ ಇಲ್ಲಿಂದ ಇಲ್ಲಿಗೆ ಮ್ಯಾಕ್ಸಿಮಮ್ ಹೈಟ್ ತಲುಪತ್ತೆ, ಇಲ್ಲಿಂದ ಇಲ್ಲಿಗೆ ವೆಲಾಸಿಟಿ ಏನಾಗಿರುತ್ತೆ ಇಲ್ಲಿ ಫುಲ್ ಝೀರೋ ಆಗಿರುತ್ತೆ. ವೈ ಕಾಂಪೊನೆಂಟ್ ಫುಲ್ ಇಲ್ಲಿ ಝೀರೋ ಆಗಿರುತ್ತೆ, ಗೊತ್ತಾಯ್ತಾ? ಅದು ಅಂದರೆ ಏನು ವೈ ಕಾಂಪೊನೆಂಟ್ ಎಷ್ಟಾಗಿರುತ್ತೆ ಇಲ್ಲಿ ಅಂದರೆ ಇದಕ್ಕೆ ಝೀರೋ ಆಗಿರುತ್ತೆ. ಆದರೆ ಇಲ್ಲಿ ಎಕ್ಸ್ ಕಾಂಪೊನೆಂಟ್ ಎಂದು ಝೀರೋ ಆಗಲ್ಲ, ಇಲ್ಲಿ ಮ್ಯಾಕ್ಸಿಮಮ್ ಹೈಟ್ ಹೋಗಿರುತ್ತೆ, ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಹೋಗಿರುತ್ತೆ. ಈ ವೈ ಕಾಂಪೊನೆಂಟ್ನಲ್ಲಿ ಮಾತ್ರ ಮ್ಯಾಕ್ಸಿಮಮ್ ದೂರ ಎಷ್ಟು ಹೋಗುತ್ತೆ ಅಂದರೆ ಮ್ಯಾಕ್ಸಿಮಮ್ ಹೈಟ್, ಅದು ಹೈಟ್ ಇಷ್ಟು ದೂರ ಆಗುತ್ತೆ, ಇದಕ್ಕಿಂತ ಜಾಸ್ತಿ ಹೋಗಲ್ಲ. ಮತ್ತು ವಾಪಸ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಇದೆ ಅಂದರೆ ವಾಪಸ್ ಮತ್ತೆ ಕೆಳಗಡೆ ಬೀಳುತ್ತೆ, ಅದು ಇದಕ್ಕೆ ಗೊತ್ತಾಯ್ತಾ? ಸೊ ನೋಡಿದ್ರೆ ವಾಟ್ ಈಸ್ ದ ವೆಲಾಸಿಟಿ ಆಫ್ ಕಾಂಪೊನೆಂಟ್ ಆಫ್ what is the value of component of velocity in the vertical direction at the point of maximum height. ಮ್ಯಾಕ್ಸಿಮಮ್ ಹೈಟ್ ಬಂದಾಗ ಈ ವರ್ಟಿಕಲ್ ಕಾಂಪೊನೆಂಟ್ ಅಂದರೆ ವೈ ಆಕ್ಸಿಸಿನ ಕಾಂಪೊನೆಂಟು ಎಷ್ಟಾಗಿರುತ್ತೆ ಅಂದರೆ ವಿ ವೈ ಈಸ್ ಈಕ್ವಲ್ ಟು ಝೀರೋ. ನೆಕ್ಸ್ಟ್, ಟ್ರಾಜೆಕ್ಟರಿ ಆಫ್ ದ ಪಾರ್ಟಿಕಲ್. ಟ್ರಾಜೆಕ್ಟರಿ ಅಂದರೆ ಪಾತ್ ಟ್ರೇಸ್ಡ್ ಬೈ ಎ ಪ್ರಾಜೆಕ್ಟೈಲ್ ಈಸ್ ಎ ಟ್ರಾಜೆಕ್ಟರಿ, ಗೊತ್ತಾಯ್ತಾ? ವಾಟ್ ಈಸ್ trajectory of a particle. You know what is trajectory of the particle, what is the nature of projectile, ಗೊತ್ತಾಯ್ತಾ? what is nature of ಇದು ನೇಚರ್ ಆಫ್ ಟ್ರಾಜೆಕ್ಟರಿ ಆಫ್ ದ ಪಾರ್ಟಿಕಲ್. ಅದ್ರ ನೇಚರ್ ಯಾವ ರೀತಿ ಇರುತ್ತೆ ಅಂದರೆ ಇದು ಪ್ಯಾರಾಬೋಲಾ, ಫುಲ್ಲು ಇದು ಪ್ಯಾರಾಬೋಲಾ ಟೈಪಲ್ಲೇ ಇರುತ್ತೆ, ಗೊತ್ತಾಯ್ತಾ? ನೇಚರ್ ಇದ್ರು ದ ಪಾತ್ ಟ್ರೇಸ್ಡ್ ಬೈ ಎ ಪ್ರಾಜೆಕ್ಟೈಲ್ ಈಸ್ ಪ್ಯಾರಾಬೋಲಾ, ಗೊತ್ತಾಯ್ತಾ? ಇದು ಪ್ಯಾರಾಬೋಲಾ ಟೈಪಲ್ಲಿ ಇರುತ್ತೆ. ಇದು ಪಾತ್ ಟ್ರೇಸ್ಡ್ ಬೈ ಎ ಪ್ರಾಜೆಕ್ಟ್, ಇಲ್ಲಿಗೆ ಪಾತ್ ಟ್ರೇಸ್ಡ್ ಆಗಿರಲ್ಲ, ಅದು ಪ್ಯಾರಾಬೋಲಾ ಆ ಟೈಪಲ್ಲೇ ಇರುತ್ತೆ. ನಿಮಗೆ ಇದೆಲ್ಲ ಮ್ಯಾಥಮೆಟಿಕ್ಸಲ್ಲೆಲ್ಲ ಪ್ಯಾರಾಬೋಲಾ ಅಂದರೆ ಏನು ಅಂತ ಬರುತ್ತೆ ಅಂದರೆ ಈ ರೀತಿ ಒಂದು ಇದು ಕರೆಕ್ಟಸ್ಟ್ ಸರ್ಕಲ್ ಇರಲ್ಲ, ಈ ಪ್ಯಾರಾಬೋಲಾ ಅಂತ ಹೇಳ್ತೀವಿ. ವಾಟ್ ಈಸ್ ದ ನೇಚರ್ ಆಫ್ ಟ್ರಾಜೆಕ್ಟರಿ ಆಫ್ ಎ ಪ್ರಾಜೆಕ್ಟೈಲ್. ದ ಟ್ರಾಜೆಕ್ಟರಿ ಆಫ್ ಎ ಪ್ರಾಜೆಕ್ಟೈಲ್ ಈಸ್ ಎ ಪ್ಯಾರಾಬೋಲಾ. ಇದೇ ಡಬಲ್ ಸರಿಯಾಗಿದೆ, ಚೂರು ನೋಡ್ಕೊಂಡ್ರಿ. ಅದಕ್ಕೆ ವಾಟ್ ಈಸ್ ಆ್ಯಂಗಲ್ ಆಫ್ ಪ್ರೊಜೆಕ್ಷನ್. ಆ್ಯಂಗಲ್ ಆಫ್ ಪ್ರೊಜೆಕ್ಷನ್ ಅಂದರೆ ಇಲ್ಲಿ ಈ ಆ್ಯಂಗಲ್ ಆಫ್ ಪ್ರೊಜೆಕ್ಷನ್ ಏನಾಗಿದೆ ಅಂತ, ಆ್ಯಂಗಲ್ ವಿತ್ ರೆಸ್ಪೆಕ್ಟ್ ಟು ಹಾರಿಜಾಂಟಲ್ ಅಟ್ ವಿಚ್ ಎ ಬಾಡಿ ಈಸ್ ಪ್ರೊಜೆಕ್ಟೆಡ್ ಈಸ್ ಕಾಲ್ಡ್ ದ ಆ್ಯಂಗಲ್ ಆಫ್ ಪ್ರೊಜೆಕ್ಷನ್. ಯಾವ ಆ್ಯಂಗಲ್ನಲ್ಲಿ ಇದನ್ನು ಹಿಂಗೆ ತೊಗೊತೀವಿ ಅದನ್ನು ನಾವು ಪ್ರಾಜೆಕ್ಟರಿ ಅದನ್ನು ಆ್ಯಂಗಲ್ ಆಫ್ ಪ್ರೊಜೆಕ್ಷನ್. ನೋಡಿರಿ, ಅಕಸ್ಮಾತ್ ಏನಾರ ಒಂದು ಪ್ರೊಜೆಕ್ಟನ್ನು ಸ್ಟ್ರೈಟ್ ಹಿಂಗೆ ತೊಗೊಂಬಿಟ್ರೆ ವಾಪಸ್ ಹಿಂಗೆ ಬೀಳುತ್ತೆ, ಹಿಂಗೆ ಸ್ಟ್ರೈಟ್ ಹೋಗಿ ವಾಪಸ್ ಹಿಂಗೆ ಬೀಳುತ್ತೆ. ಅದನ್ನು ನಾವು ಏನು ಮಾಡ್ತೀವಿ, ಅದು 90 ಡಿಗ್ರಿ ಆಗುತ್ತೆ, ಅದು 90 ಡಿಗ್ರಿ. ಅದೇ ಇದು ಚೂರು ಇದೆ ಕ್ರಾಸ್ ಬಿತ್ತು ಅಂದರೆ ಸೀದಾ ಕ್ರಾಸಿಂದ ಹಿಂಗೆ ಹೋಗುತ್ತೆ, ಅದು ಆ್ಯಂಗಲ್ ಆಫ್ ಕೆಳಗಡೆ ಹಾರಿಜಾಂಟಲ್ ಲೈನಿಂದ ಎಷ್ಟು ಆ್ಯಂಗಲ್ ಹೋಗಿದೆ ಅದನ್ನು ನಾವು ನೋಡ್ಕೊಬೇಕು, ಅದು ಆ್ಯಂಗಲ್ ಆಫ್ ಪ್ರೊಜೆಕ್ಷನ್. ಆ್ಯಂಗಲ್, ವಾಟ್ ಈಸ್ ಆ್ಯಂಗಲ್ ಆಫ್ ಪ್ರೊಜೆಕ್ಷನ್
ಅಂದರೆ ಆ್ಯಂಗಲ್ ವಿತ್ ರೆಸ್ಪೆಕ್ಟ್ ಟು ಹಾರಿಜಾಂಟಲ್ ಅಟ್ ವಿಚ್ ಎ ಬಾಡಿ ಈಸ್ ಪ್ರೊಜೆಕ್ಟೆಡ್ ಈಸ್ ಕಾಲ್ಡ್ ಆ್ಯಂಗಲ್ ಆಫ್ ಪ್ರೊಜೆಕ್ಷನ್. ಈಗ ನಾವು ಆ್ಯಂಗಲ್ ಆಫ್ ಪ್ರೊಜೆಕ್ಷನ್ ಅಂತ ಹೇಳ್ತೀವಿ. ವಾಟ್ ಈಸ್ ದ ಟೈಮ್ ಆಫ್ ಫ್ಲೈಟ್? ಇನ್ನೂರು ಇಲ್ಲಿಗೆ ಟೈಮ್ ಆಫ್ ಫ್ಲೈಟ್ ಅಂದರೆ ಏನು? ಇಲ್ಲಿಂದ ಇಲ್ಲಿಗೆ ಟೈಮ್, ಈ ಪ್ರಾಜೆಕ್ಟಲ್ಲಿ ಇಲ್ಲಿಂದ ಹೋಗಿ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಬಂದು ಕೆಳಗಡೆ ಬೀಳಬೇಕು. ಇಲ್ಲಿಂದ ಇಲ್ಲಿಗೆ ಎಷ್ಟು ಟೈಮ್ ತೊಗೊಂಡು ಅದಕ್ಕೆ ಟೈಮ್ ಆಫ್ ಫ್ಲೈಟ್. ಟೈಮ್ ಆಫ್ ಫ್ಲೈಟ್ ಅಂದರೆ ಏರ್ನಲ್ಲೇ, ಅದು ಸ್ಪೇಸ್ನಲ್ಲೇ ಎಷ್ಟು ಟೈಮ್ ಇರುತ್ತೆ ಆಬ್ಜೆಕ್ಟು, ಅದಕ್ಕೆ ನಾವು ಟೈಮ್ ಆಫ್ ಫ್ಲೈಟ್ ಅಂತ ಕರಿತೀವಿ. ಗೊತ್ತಾಯ್ತಾ? ಹೀಗೆ ಅದಕ್ಕೆ ನೋಡ್ತೀರಿ, ಇಲ್ಲಿಂದ ಇಲ್ಲಿಗೆ ಏರೋದಕ್ಕೆ ಎಷ್ಟು ಟೈಮ್ ಬೇಕು, ಇಳಿಯೋದಕ್ಕೆ ಎಷ್ಟು ಟೈಮ್ ಬೇಕು, ಟೈಮ್ ಆಫ್ ಅಸೆಂಟ್ ಆ್ಯಂಡ್ ಟೈಮ್ ಆಫ್ ಡಿಸೆಂಟ್. ಆಯಿತಾ? ಅದಕ್ಕೆ ಎರಡು ಥರದ ಎಕ್ಸ್ಪ್ರೆಷನ್ ಮಾಡ್ತಾರೆ. ಇಟ್ ಈಸ್ ದ ಟೋಟಲ್ ಟೈಮ್ ಡ್ಯೂರಿಂಗ್ ವಿಚ್ ದ ಆಬ್ಜೆಕ್ಟ್ ಈಸ್ ಇನ್ ಏರ್, ಅದೊಂದು ಎಕ್ಸ್ಪ್ರೆಷನ್. ಇನ್ನೊಂದು, ಇಟ್ ಈಸ್ ದ ಟೈಮ್ ಆಫ್ ಅಸೆಂಟ್ ಆ್ಯಂಡ್ ಟೈಮ್ ಆಫ್ ಡಿಸೆಂಟ್. ಇಟ್ ಈಸ್ ದ ಸಮ್ ಆಫ್ ದ ಟೈಮ್ ಆಫ್ ಅಸೆಂಟ್ ಆ್ಯಂಡ್ ಟೈಮ್ ಆಫ್ ಡಿಸೆಂಟ್, ಅದನ್ನು ಕರೀತಾರೆ. ಇಟ್ ಈಸ್ ದ ಸಮ್ ಆಫ್ ಟೈಮ್ ಆಫ್ ಅಸೆಂಟ್ ಆ್ಯಂಡ್ ಟೈಮ್ ಆಫ್ ಡಿಸೆಂಟ್ ಈಸ್ ಕಾಲ್ಡ್ ದ ಟೈಮ್ ಆಫ್ ಫ್ಲೈಟ್. ಆರ್ ಇಟ್ ಈಸ್ ದ ಟೋಟಲ್ ಟೈಮ್ ಡ್ಯೂರಿಂಗ್ ವಿಚ್ ದ ಆಬ್ಜೆಕ್ಟ್ ಈಸ್ ಇನ್ ಏರ್. ಒಂದು ಎಷ್ಟು ಟೈಮು ಈ ಏರ್ನಲ್ಲೇ ಇತ್ತು ಆಬ್ಜೆಕ್ಟ್, ಅದಕ್ಕೆ ನಾವು ಏನಂತೆ ಟೈಮ್ ಆಫ್ ಫ್ಲೈಟ್ ಅಂತ ಕರೀತೀವಿ. ವಾಟ್ ಈಸ್ ದ ರೇಂಜ್ ಆಫ್ ದ ಪ್ರೊಜೆಕ್ಟೈಲ್? ರೇಂಜ್ ಅಂದರೆ ಎಷ್ಟು ದೂರ, ಯಾವುದೇ ಒಂದಾಗಲಿ ಒಂದು ಬಾಲ್ ಎಸಿತಾರೆ ದೊಡ್ಡ ಕ್ರಿಕೆಟ್ನಲ್ಲಿ, ಎಷ್ಟು ರೇಂಜ್ ಹೋಯಿತು, ಎಷ್ಟು ಅಂದರೆ ಎಷ್ಟು ದೂರ ಹೋಯಿತು ಅಂತ ಅರ್ಥ. ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಕವರ್ಡ್, ಎಷ್ಟು ಕವರ್ ಆಗಿದೆ ಅಂತ. ಇಟ್ ಈಸ್ ದ ಮ್ಯಾಕ್ಸಿಮಮ್ ಹಾರಿಜಾಂಟಲ್ ಡಿಸ್ಟೆನ್ಸ್ ಕವರ್ಡ್ ಬೈ ದ ಪ್ರೊಜೆಕ್ಟೈಲ್. ಅಂದರೆ ಇಲ್ಲಿಂದ ಒಂದು ಆಬ್ಜೆಕ್ಟ್ ಒಗ್ಗಿಸ್ತೀವಿ, ಒಂದು ಒಗ್ಗಲು ಹೋಗಿದಾಗ ಈ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಎಷ್ಟು ಕವರ್ ಆಯಿತು. ಮತ್ತು ವರ್ಟಿಕಲ್ ಅಲ್ಲ, ವರ್ಟಿಕಲ್ದಾದರೆ ನಾವು ಮ್ಯಾಕ್ಸಿಮಮ್ ಹೈಟನ್ನು ನಾವು ಏನು ಮಾಡ್ತೀವಿ, ವರ್ಟಿಕಲ್ ಕಾಂಪೊನೆಂಟ್ ಆಗ್ತಾ ಇದು ಮಾಡ್ತೇವೆ. ಗೊತ್ತಾಯ್ತು? ಇದು ಮ್ಯಾಕ್ಸಿಮಮ್ ಹೈಟ್, ಇದು ರೇಂಜ್, ಇದು ಎಷ್ಟು ದೂರ ಹೋಯಿತು, ಅದಕ್ಕೆ ನಾವು ಮ್ಯಾಕ್ಸಿಮಮ್ ರೇಂಜ್ ಅಂತ ಕರಿತೇವೆ. ರೇಂಜ್ ಆಫ್ ದ ಪ್ರಾಕ್ಟಿಕಲ್. ಇಟ್ ಈಸ್ ದ ಮ್ಯಾಕ್ಸಿಮಮ್ ಹಾರಿಜಾಂಟಲ್ ಡಿಸ್ಟೆನ್ಸ್ ಕವರ್ಡ್ ಬೈ ದ ಪ್ರೊಜೆಕ್ಟೈಲ್. ಇಟ್ ಈಸ್ ಕಾಲ್ಡ್ ದ ರೇಂಜ್ ಆಫ್ ದ ಪ್ರೊಜೆಕ್ಟ್. ನೆಕ್ಸ್ಟ್, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಹಾರಿಜಾಂಟಲ್ ಕಾಂಪೊನೆಂಟ್ ಆಫ್ ವೆಲಾಸಿಟಿ ಅಟ್ ದ ಮ್ಯಾಕ್ಸಿಮಮ್ ಹೈಟ್? ನೋಡ್ರಿ, ಮ್ಯಾಕ್ಸಿಮಮ್ ಹೈಟ್ ಬಂತು, ಇಲ್ಲಿ ಅದುಂಟು ಮ್ಯಾಕ್ಸಿಮಮ್ ವ್ಯಾಲ್ಯೂ ಹಾರಿಜಾಂಟಲ್ ಕಾಂಪೊನೆಂಟಿಂದ ಇದು ಎಷ್ಟಿರುತ್ತೆ ಅಂದರೆ ವಿ ಕಾಸ್ ಥೀಟಾ, ವಿ ನಾಟ್ ಕಾಸ್ ಥೀಟಾ. ಇನ್ನೊಂದು ಇದು ಕಾಸ್ ಥೀಟಾ, ಇದು ವಿ ನಾಟ್, ಇದು ಮ್ಯಾಕ್ಸಿಮಮ್ ಹೈಟ್ ಬಂದ ತಕ್ಷಣ ವಿ ನಾಟ್ ಕಾಸ್ ಥೀಟಾ ಇಲ್ಲಿ ಬರುತ್ತೆ. ಈಗ ಇಲ್ಲಿ ಈ ಹಾರಿಜಾಂಟಲ್ ಕಾಂಪೊನೆಂಟ್, ವಿಚ್ ಕಾಂಪೊನೆಂಟ್ ಆಫ್ ಆಕ್ಸಲರೇಷನ್ ಆಫ್ ಎ ಪ್ರೊಜೆಕ್ಟೈಲ್ ಈಸ್ ಝೀರೋ? ಯಾವ ಕಾಂಪೊನೆಂಟಲ್ಲಿ ಆಕ್ಸಲರೇಷನ್ ಆಫ್ ದ ಪ್ರೊಜೆಕ್ಟೈಲ್ ಝೀರೋ ಆಗುತ್ತೆ ಅಂದರೆ ಹಾರಿಜಾಂಟಲ್ ಕಾಂಪೊನೆಂಟ್. ಈ ಹಾರಿಜಾಂಟಲ್ ಕಾಂಪೊನೆಂಟಲ್ಲಿ ಆಕ್ಸಲರೇಷನ್ ಅದು ಅದಕ್ಕೆ ಝೀರೋ ಇದೆ. ಗೊತ್ತಾಯ್ತಾ? ಅದಕ್ಕೆ ಹಾರಿಜಾಂಟಲ್. ವಿಚ್ ಕಾಂಪೊನೆಂಟ್ ಆಫ್ ಆಕ್ಸಲರೇಷನ್ ಆಫ್ ಎ ಪ್ರೊಜೆಕ್ಟೈಲ್ ಈಸ್ ಝೀರೋ ಅಂದರೆ ಇದು ಹಾರಿಜಾಂಟಲ್ ಕಾಂಪೊನೆಂಟ್ ಆಫ್ ದ ಪ್ರೊಜೆಕ್ಟೈಲ್ ಝೀರೋ. ಇದಕ್ಕೆ ಈಗ ನೆಕ್ಸ್ಟ್ ಇದನ್ನೇಂದರೆ ಇಷ್ಟೊಂದು ಕ್ಲೀನಾಗಿ ನಾವು ಬೇಕಾದ್ರೆ ಮತ್ತೊಂದು ಸರಿ ಓದ್ತೀನಿ. ಇದ್ರ ಹತ್ರ ಮೆಮೊರೈಸಿಂಗ್ ಪಾರ್ಟ್ ಆಫ್ ದ ಇದರಲ್ಲಿ ಏನಾಗುತ್ತೆ ಅಂದರೆ ನೀವು ಇವಷ್ಟನ್ನು ಒಂದು ಸರಿ ನೋಟ್ಸಲ್ಲಿ ಬರ್ಕೊಳ್ರಿ. ಈಗ ನೆಕ್ಸ್ಟ್ ಈಗ ಓದ್ತೀನಿ, ಇದೊಂದು ರಫಲ್ಲಿ ಬರ್ಕೊಳ್ರಿ. ನಾನು 3 ಸರಿ ಓದ್ತೀನಿ, 4ನೇ ಸರಿ ನೀವು ಬರ್ಕೊಂಡಿರಿ, ಅದು ಕ್ಲೀನಾಗಿ ನಿಮಗೆ ತಲೆ ಒಳಗೆ ಹಾಗೆ ಹಚ್ಚಿರುತ್ತೆ. ಗೊತ್ತಾಯ್ತಾ? ಆನ್ಸರನ್ನು 3 ಸರಿ ಓದ್ತೀನಿ, ನೋಡಿ. ಆಯಿತಾ? ವಾಟ್ ಈಸ್ ಪ್ರೊಜೆಕ್ಟೈಲ್? ಗಿವ್ ಎಕ್ಸಾಂಪಲ್. An object thrown into space is called projectile. It has some initial velocity and moves under gravity. An object thrown into space is called projectile. It has some initial velocity and moves under gravity. An object thrown into space is called projectile. It has some initial velocity and moves under gravity. Example, a cricket ball thrown up, a stone thrown from the ground, a football, baseball thrown up. ಇದು ಎಕ್ಸಾಂಪಲ್. ನಿಮ್ಮದು ಏನಾದರೂ ಯಾವುದಾದ್ರೂ ಎಕ್ಸಾಂಪಲ್ ಇದ್ದರೆ ಕೊಡ್ಬೋದು. ವಾಟ್ ಹ್ಯಾಪನ್ಸ್ ಟು ಹಾರಿಜಾಂಟಲ್ ಕಾಂಪೊನೆಂಟ್, ವರ್ಟಿಕಲ್ ಕಾಂಪೊನೆಂಟ್ ಆಫ್ ವೆಲಾಸಿಟಿ ಆಫ್ ಎ ಪ್ರೊಜೆಕ್ಟೈಲ್ ಡ್ಯೂರಿಂಗ್ ಇಟ್ಸ್ ಮೋಷನ್? ನೋಡಿ, ಹಾರಿಜಾಂಟಲ್ ಕಾಂಪೊನೆಂಟ್ ಆಫ್ ಎ ವೆಲಾಸಿಟಿ ರಿಮೈನ್ಸ್ ಕಾನ್ಸ್ಟೆಂಟ್ ಥ್ರೂಔಟ್ ದ ಮೋಷನ್. Vertical component of velocity is affected by the force of gravity. Horizontal component of velocity remains constant throughout the motion. Vertical component of velocity is affected by the force of gravity. Horizontal component of velocity remains constant throughout the motion. Vertical component of velocity is affected by the gravity. Okay. That is, horizontal component is a uniform motion. The horizontal component is a uniform motion
and vertical component is accelerated motion with constant acceleration. Vertical component is accelerated motion with constant motion. Next, what is trajectory of a projectile? Path traversed by a projectile is called trajectory. The path traversed by a projectile is called trajectory. The path traversed by a projectile is called trajectory. For projectile launched with a velocity v0, what is the component of initial velocity acceleration on it due to gravity? v0 is equal to v0 cos theta, v0 y is equal to v0 sin theta, v0 x is equal to v0 cos theta, v0 y is equal to v0 sin theta, and acceleration ax is equal to 0 and ay is equal to minus. Next, mention the expression for x and y coordinate of the position of the projectile at any instant time t in terms of initial speed v0 and angle of projection theta. That is, x is equal to v0 t is equal to v0 cos theta into t, y is equal to v0 y into t is equal to v0 y sin theta into t minus half gt square. v0 x is v0 xt is equal to v0 cos theta into t, y is equal to v0 t is equal to v0 y into sin theta into t minus half gt square. What is the value of component of velocity in the vertical direction at the point of maximum height? That is, vy is equal to 0. What is trajectory of a particle? The path traced by a particle is parabola. What is the nature of trajectory of a particle? The path traced by a projectile is parabola. The path traced by a projectile is parabola. Next, what is the angle of projection theta? Angle with respect to horizontal at which a body is projected is called the angle of projection. Angle with respect to horizontal at which a body is projected is called angle of projection. Angle with respect to horizontal at which a body is projected is called the angle of projection. ಈ ಡಯಾಗ್ರಾಮನ್ನು ಕ್ಲೀನಾಗಿ ಬರ್ಕೊಳ್ರಿ. What is time of flight? It is the sum of time of ascent and time of descent. It is the sum of time of ascent and time of descent. It is the sum of time of ascent and time of descent, or it is the total time during which the object is in air. It is the total time during which the object is in air. It is the total time during which the object is in air. Next one, what is the range of the projectile? It is the maximum horizontal distance covered by the projectile. It is the maximum horizontal distance covered by the projectile. It is the maximum horizontal distance covered by the projectile. Next, what is the value of horizontal component of velocity at the maximum height? That is v0 cos theta. Which component of acceleration of a particle is 0? Horizontal. Horizontal component is 0. ಸೊ ನೆಕ್ಸ್ಟ್ ಇದನ್ನು ಕ್ಲೀನಾಗಿ ಅದನ್ನು ರಫಲ್ಲಿ ಒಂದು ಸರಿ ಬರ್ಕೊಳ್ರಿ. ನಾನು ಏನೇನು ಹೇಳಿದ್ದೀನಿ ಮೂರು ಸರಿ ಒಂದೊಂದು ಕ್ವಶನನ್ನು ಒಂದೊಂದು ಆನ್ಸರನ್ನು ಮೂರು ಸರಿ ಹೇಳಿದ್ದೀನಿ. ಮೂರು ಸರಿ ಹೇಳಾದ ತಕ್ಷಣವೇ ನೀವು ವೀಡಿಯೋನ ಸ್ಟಿಲ್ ಮಾಡಿ ಅದನ್ನು ಮತ್ತೊಂದು ಸರಿ ಅದನ್ನು ರಫಲ್ಲಿ ಬರ್ಕೊಳ್ರಿ. ಆಮೇಲೆ ನೆಕ್ಸ್ಟ್ ಕ್ವಶನನ್ನು ಸ್ಟಾರ್ಟ್ ಮಾಡಿರಿ. ನಾನು ಅದು 3 ಸರಿ ಹೇಳಾದ್ಮೇಲೆ ಮತ್ತೊಂದು ಸರಿ ಅದನ್ನು ಬರ್ಕೊಳ್ರಿ. ಹಾಗೇನೆ ಎಲ್ಲ ಕ್ವಶನ್ಗಳು ನಾನು 3 ಸರಿ ಹೇಳಾದ್ಮೇಲೆ ಮತ್ತೊಂದು ಸರಿ ಅದನ್ನು ಸ್ಟಿಲ್ ಮಾಡಿ ಮತ್ತೊಂದು ಸರಿ ಬರ್ಕೊಳ್ರಿ. ಅವಾಗ ಫುಲ್ಲು ನಿಮ್ಮ ತಲೆ ಒಳಗೆ ಹಚ್ಚಿರುತ್ತೆ. ಅವಾಗೇನು ನಿಮಗೆ ಹೆಚ್ಚಿಗೆ ಕಷ್ಟಪಡೋದೇ ಬೇಡ, ಆರಾಮಾಗಿ ನಿಮಗೆ ಕ್ಲೀನಾಗೆಲ್ಲ ಓದ್ಕೊಬೋದು ಅಷ್ಟದ. ಅವಾಗ ಮಧ್ಯೆ ಒಂದು ಸರಿ ರಿಪೀಟ್ ಮಾಡಿದ್ರು ಚೆನ್ನಾಗಿ ಅದನ್ನು ಎಲ್ಲ ಮೆಮೊರೈಸ್ ಆಗುತ್ತೆ. ಓಕೆ, ದಟ್ಸ್ ಆಲ್. ಥ್ಯಾಂಕ್ ಯು.